ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಜುಲೈ ತಿಂಗಳಿನ ಮೇಷರಾಶಿಯ ಗ್ರಹ ಸ್ಥಿತಿಗಳು. ನಿಮಗೆ ಅಡ್ವಾನ್ಸ್ ಆಗಿ ತಿಳಿಸ್ತೇವೆ. ಯಾಕೆ ಅಂತಂದ್ರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ಬರುವ ಮುನ್ಸೂಚನೆ ಇದ್ರೂ ಕೂಡ ಅದಕ್ಕೆ ಮೊದಲೇ ಪರಿಹಾರ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಕೂಡ ಬಹಳ ಸಂತೋಷದಾಯಕವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತಹ ಉದ್ದೇಶ. ನೋಡಿ, ಇದು ಮೇಷರಾಶಿ ಮತ್ತು ಯಾವುದೇ ವ್ಯಕ್ತಿಯ ಜನ್ಮ ಜಾತಕ ಕೊಟ್ಟಿರ್ತಕ್ಕಂಥವ್ರಿಗೆ ಮೇಷ ಲಗ್ನದ ಜುಲೈ ತಿಂಗಳಿನ ಮಾಸ ಭವಿಷ್ಯ. ಮೊದಲಿಗೆ ಗ್ರಹಸ್ಥಿತಿಗಳನ್ನು ನೋಡೋಣ. ಕುಜ ಗುರು 2ರಲ್ಲಿ, ರವಿ ಶುಕ್ರರು 4ರಲ್ಲಿ, ಬುಧ 5ನೇ ಮನೆಯಲ್ಲಿ, ಕೇತು 6ರಲ್ಲಿ, ಶನಿ 11ರಲ್ಲಿ ಹಾಗೂ ರಾಹು 12ರಲ್ಲಿ. ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣಗಳಿಗೆ ಮೇಷರಾಶಿ ಬರುತ್ತೆ. ಮೇಷ ರಾಶ್ಯಾಧಿಪತಿ ಅಥವಾ ಲಗ್ನಾಧಿಪತಿ ಆಗಿರತಕ್ಕಂಥವನು ಕುಜ. ಕುಜನಿಗೆ 3, 6, 11ನೇ ಮನೆ ಗೋಚಾರದಲ್ಲಿ ಶುಭ ಸ್ಥಾನ. ಹಾಗಾಗಿ ಕುಜ ಮತ್ತೆ ಗುರುವಿನ ಸ್ಥಾನವನ್ನು ತೆಗೆದುಕೊಂಡ್ರೆ 2, 5, 7, 9, 11ನೇ ಮನೆ ಗುರುವಿಗೆ ಶುಭ ಸ್ಥಾನ. ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮೇಷರಾಶಿಯ ಭವಿಷ್ಯ ಈ ರೀತಿಯಾಗಿರುತ್ತೆ. ನೋಡಿ, ಕುಜ ಮತ್ತೆ ಗುರು ಎರಡೂ ಗ್ರಹಗಳು 2ನೇ ಮನೆಯಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲಿದ್ದಾರೆ. ಮೇಷದಿಂದ 2ನೇ ಮನೆಯಲ್ಲಿ ಇಬ್ಬರಿಗೂ ಕೂಡ ಗೋಚಾರದಲ್ಲಿ ಶುಭ ಸ್ಥಾನ ಅನ್ನುವಂಥದ್ದು. ಅಂದ್ರೆ ಗುರುವಿಗೆ ಶುಭ ಸ್ಥಾನ 2ನೇ ಮನೆಯಲ್ಲಿ ಹಾಗೂ ಕುಜನಿಗೆ 3, 6, 11ನೇ ಮನೆ ಶುಭ ಸ್ಥಾನ. ಹಾಗಾಗಿ ಕುಜನಿಂದ ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಕುಜ ಅವನು 3ನೇ ಮನೆಯಲ್ಲಿದ್ದಾನೆ. ಮೇಷರಾಶಿಗೆ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಗುರುಬಲ ಚೆನ್ನಾಗಿದೆ. ಅಂದ್ರೆ ಇದರ ಅರ್ಥ ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಬೇಕು. ಇರುವಂತಹ ಜ್ಞಾನವನ್ನ, ಇರುವಂತಹ ಹಣವನ್ನ ಅಥವಾ ಸಿಕ್ಕಿರ್ತಕ್ಕಂತಹ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಆವಾಗ ಮೇಷರಾಶಿಯವರಿಗೆ ಕುಜನಿಂದ ಉಂಟಾಗುವಂತಹ ತೊಂದರೆಗಳು ಗುರು ಓವರ್ಕಮ್ ಮಾಡ್ತಾನೆ. ಗುರುಬಲದಿಂದಾಗಿ ಎಲ್ಲ ಯಶಸ್ಸುಗಳು ಸಿಗ್ತಾ ಹೋಗುತ್ತೆ. ಒಂದು ವೇಳೆ ನನಗೆ ಗುರುಬಲ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡು ಬರೀ ಅರ್ಧದಷ್ಟು ಹೇಳ್ತಾರೆ. ಯೂಟ್ಯೂಬ್ಗಳಲ್ಲಿ ಬರ್ತಾ ಹೋಗುತ್ತೆ, ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಹೋಗುತ್ತೆ, ಗುರುಬಲ ಚೆನ್ನಾಗಿ ಬಂದಿದೆ ಅನ್ನುವಂಥದ್ದು. ಆದ್ರೆ ಕುಜನ ಪೊಸಿಷನ್ ಕೂಡ ನೋಡ್ಕೋಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಅಶ್ವಿನಿ ಭರಣಿ ಕೃತ್ತಿಕ ಭರಣಿ ನಕ್ಷತ್ರದ ಧರಣಿನೇ ಆಡ್ತಾ ಇರ್ತಾರೆ. ಭೂಮಿ ರಿಲೇಟೆಡ್ ಆಗಿರ್ತಕ್ಕಂತಹ ವ್ಯವಹಾರದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರ್ತಾರೆ. ಹೆಚ್ಚು ಬೇರೆ ಉದ್ಯೋಗಗಳಲ್ಲೂ ಇರ್ತಾರೆ. ಇದು ಒಟ್ಟಾರೆಯಾಗಿ ಕುಜನ ಪೊಸಿಷನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ಒಳ್ಳೆಯ ಮಂಗಳ ಕಾರ್ಯ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು, ಶುಭ ಜೀವನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಕುಜನಿಂದ ಹಿನ್ನಡೆ ಅಥವಾ ಮಂಗಳ ಕಾರ್ಯಗಳಿಗೆ ಅಡತನೆ, ಏನೇ ಒಳ್ಳೆಯದನ್ನು ಮಾಡಬಹುದು ಕೂಡ ಹಿನ್ನಡೆ ಆಗುತ್ತೆ. ಅಲ್ಲಿ ಗುರು ಬಲ ಇರೋದ್ರಿಂದಾಗಿ ಗುರುವಿನ ಬಲವನ್ನ ಸದ್ವಿನಿಯೋಗ ಮಾಡಿಕೊಂಡು ಗುರುಬಲವನ್ನ ಜಾಗೃತ ಮಾಡಿಕೊಳ್ತಾ ಪ್ರತಿ ಮಂಗಳವಾರ ದೇವಿ ಆರಾಧನೆ ಮಾಡಿಕೊಳ್ಳಬೇಕು. ಮಂಗಳವಾರ ನವಗ್ರಹದಲ್ಲಿ ಕುಜಗ್ರಹ ಅಂದ್ರೆ ಮಂಗಳ ಗ್ರಹವನ್ನ ಅಥವಾ ಮಂಗಳವಾರ ದಿನ ದುರ್ಗೆಯನ್ನ ಸ್ಮರಣೆ ಮಾಡತಕ್ಕಂಥದ್ರಿಂದ ಎಲ್ಲ ದುಷ್ಟ ಶಕ್ತಿಗಳು ಕೂಡ ದಮನವಾಗುತ್ತೆ, ಶಿಷ್ಟರ ರಕ್ಷಣೆ ಆಗುತ್ತೆ, ಕುಜನ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ. ಇನ್ನು ರವಿ ಶುಕ್ರರ ಯೋಚನೆಯನ್ನು ಮಾಡಿದ್ರೆ 4ನೇ ಮನೆಯಲ್ಲಿ ನೋಡಿ, ಇಬ್ಬರಿಗೂ ಗೋಚಾರದಲ್ಲಿ ಶುಭ ಸ್ಥಾನ ಅಲ್ಲ, ಆದ್ರೆ ಇಲ್ಲಿ ಸುಖ ಸ್ಥಾನ ಅನ್ನುವಂಥದ್ದು. ಅಂದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ರವಿ ಶುಕ್ರರಿಂದಾಗಿ ಇಲ್ಲಿ ಧನ ಸಂಪತ್ತಿಗೆ ಕೊರತೆ ಆಗೋದಿಲ್ಲ, ಹಣ ಬರ್ತಾ ಹೋಗುತ್ತೆ. ಇದು ಮೇಷರಾಶಿಯ ಭವಿಷ್ಯ, ಮೇಷ ಲಗ್ನದ ಭವಿಷ್ಯ. ಅಂದ್ರೆ ಇರುವಂತಹ ಗ್ರಹ ಆ ಮನೆಯಲ್ಲಿ ಅಂತ ಅಷ್ಟೇ. ಹಾಗಾಗಿ ರವಿ ಶುಕ್ರರ ಪೊಸಿಷನ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಸುಖ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ಧನ ಸಂಪತ್ತನ್ನ ಕೊಡ್ತಾನೆ. ರವಿ ವರ್ಚಸ್ಸನ್ನ ಹೆಚ್ಚು ಮಾಡ್ತಾ ಹೋಗ್ತಾನೆ. ಯಾವಾಗ ಕುಜದೋಷವನ್ನ ಪರಿಹಾರ ಮಾಡಿಕೊಂಡಾಗ ಅಥವಾ ಕುಜನಿಂದ ಉಂಟಾಗುವಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಂಡಾಗ. ಅಂದ್ರೆ ಮಂಗಳವಾರ ಏನಾಯ್ತು, ಈಗ ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗಲೇಬೇಕಾಯ್ತು. ಅಥವಾ ಮಂಗಳವಾರ ದಿನ ನವಗ್ರಹದಲ್ಲಿ ಮಂಗಳ ಗ್ರಹಕ್ಕೋಸ್ಕರ ವಿಶೇಷವಾಗಿ ಕಡಲೆಕಾಳು ಅಥವಾ ಮಂಗಳವಾರ ದಿನ ತೊಗರಿ ಕಾಳು ಅಥವಾ ತೊಗರಿ ಬೇಳೆಯನ್ನ ನವಗ್ರಹದಲ್ಲಿ ಮಂಗಳ ಗ್ರಹದ
ಮುಂದೆ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಮಾತ್ರವೇ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಕುಜದೋಷಗಳ ಪರಿಹಾರವಾಗುತ್ತೆ. ಆವಾಗ ಸುಖ ಸ್ಥಾನದಲ್ಲಿರ್ತಕ್ಕಂತಹ ರವಿ ಶುಕ್ರರು ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾಗಿರತಕ್ಕಂತಹ ಸ್ಥಾನಮಾನ ಮತ್ತು ಹಣವನ್ನ ನೀಡುತ್ತಾರೆ. ಬುಧ 5ನೇ ಮನೆಯಲ್ಲಿ ನೋಡಿ, ಪಂಚಮಾರಿಷ್ಟ ಬುಧ ಅಂದ್ಕೊಂಡ್ರೆ ಗೋಚಾರದಲ್ಲಿ ಶುಭ ಸ್ಥಾನವ ಅಂತ ಕೇಳಿದ್ರೆ ಅಲ್ಲ. 2, 4, 6, 8, 10, 11 ಬುಧನಿಗೆ ಗೋಚಾರದಲ್ಲಿ ಶುಭ ಸ್ಥಾನ. ಆದ್ರೆ ಪಂಚಮದಲ್ಲಿರ್ತಕ್ಕಂತಹ ಬುಧ ಸೂರ್ಯನ ಮನೆಯಲ್ಲಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಬುದ್ಧಿ ಅತಿಯಾದಂತಹ ಆತ್ಮಸ್ಥೈರ್ಯದಿಂದ, ಓವರ್ ಕಾನ್ಫಿಡೆಂಟ್ ಇಂದಾಗಿ ನಿಮಗೊಂದಷ್ಟು ಹಿನ್ನಡೆಯನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಬಹಳ ಜಾಗರೂಕತೆಯಲ್ಲಿರಬೇಕಾಗತ್ತೆ. ಯಾವುದೇ ಯೋಚನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅದರ ಎರಡೂ ಮುಖಗಳಿಂದ ಆಗುವಂತಹ ಲಾಭ ಮತ್ತು ನಷ್ಟಗಳನ್ನು ಎರಡೂ ಕಡೆಯಿಂದ ನೀವು ಯೋಚನೆಯನ್ನು ಮಾಡಿದಾಗ ನಿಮಗೆ ಎಲ್ಲ ರೀತಿಯಾಗಿರತಕ್ಕಂತಹ ಕಷ್ಟಗಳು ಪರಿಹಾರವಾಗುತ್ತೆ. ಕೇತು 6ನೇ ಮನೆಯಲ್ಲಿ ನೋಡಿ, ಕೇತುಗೆ ಬಹಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಗೋಚಾರ ಶುಭ ಸ್ಥಾನ. ಹಾಗಾಗಿ ನೀವು ಒಳ್ಳೆಯ ತೀರ್ಮಾನ ಮಾಡಿ ಕೆಲಸ ಮಾಡಿರ್ತಕ್ಕಂಥದ್ದು ಅಂದ್ರೆ ಹಲವು ಬಾರಿ ಯೋಚನೆ ಮಾಡಿ 4 ಜನರ ಹತ್ರ ಡಿಸ್ಕಸ್ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಪ್ರಾರಂಭ ಮಾಡಿರ್ತಕ್ಕಂತಹ ಕೆಲಸಗಳು ನಿಮಗೆ ಸ್ಥಾನಮಾನವನ್ನ, ಮನೆಯ ಅಭಿವೃದ್ಧಿಯನ್ನು ಅತಿ ಹೆಚ್ಚು ಯಶಸ್ಸು ಮಾಡುತ್ತೆ. ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳುತ್ತೆ. ಹಾಗಾಗಿ ಕೇತು 6ನೇ ಮನೆಯಲ್ಲಿದ್ದಾನೆ, ಗೋಚಾರದಲ್ಲಿ ಶುಭನಾಗಿದ್ದಾನೆ. ಆದ್ದರಿಂದ ನಿಮಗೆ ಮನೆಯ ಅಭಿವೃದ್ಧಿಗಳಿಗೆ ಅತಿ ಹೆಚ್ಚು ಗಮನ ಹರಿಸ್ತೀವಿ. ಮನೆಗೆ ನಾವು ವಸ್ತು ತೆಗೆದುಕೊಂಡು ಹೋಗ್ಬೇಕು. ಬೆಳಗ್ಗೆ ಹೇಳಿರ್ತಾರೆ, ಸಂಜೆ ಮನೆಗೆ ಹೋಗುವ ನೆನಪಿಟ್ಕೊಂಡು ತೆಗೆದುಕೊಂಡು ಹೋಗ್ತೀವಿ. ಕೆಲವೊಬ್ರು ಕೇತು ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳಿ, ಮನೆಯ ಬಗ್ಗೆ ಗಮನ ಇಲ್ಲ ಅಂತ ಅನ್ಕೊಳ್ಳಿ, ಆವಾಗ ಮನೆಯಲ್ಲಿ ಏನು ಕೆಲಸ ಮಾಡೋದಿಲ್ಲ, ಮನೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯಕವಾದಂತಹ ಇವೆಲ್ಲ ಚಿಕ್ಕ ಚಿಕ್ಕ ಕಾರಣಗಳು ಅಂತ ಅನ್ಸುತ್ತೆ. ಆದ್ರೆ ಮನೆಯ ಪ್ರತಿಯೊಂದು ನಡವಳಿಕೆಗಳು ಕೂಡ ನಿಮ್ಮ ಜೀವನವನ್ನು ಉಂಟು ಮಾಡ್ತಾ ಹೋಗುತ್ತೆ. ಇನ್ನು ಶನಿ 11ರಲ್ಲಿ, ಶನಿಯ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಗೋಚಾರದಲ್ಲಿ ಶುಭ ಸ್ಥಾನ, ಏಕಾದಶಿ ಶುಭ ಸ್ಥಾನ ಅಂತ ಹೇಳುತ್ತೇವೆ. ಮತ್ತು ಶನಿ ಸ್ವಸ್ಥಾನದಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ, ಅವನದೇ ಆಗಿರ್ತಕ್ಕಂತಹ ಮನೆಯಲ್ಲಿದ್ದಾನೆ. ಹಾಗಾಗಿ ಮೇಷರಾಶಿಯವರಿಗೆ ಇಷ್ಟು ವರ್ಷಗಳ ಪರ್ಯಂತ, ಸುಮಾರು 4-5 ವರ್ಷಗಳ ಪರ್ಯಂತ ಏನೇನು ಕಷ್ಟಪಟ್ಟಿದ್ದೀರೋ ಆ ಎಲ್ಲ ಕಷ್ಟಗಳಿಂದ ಹೊರಗೆ ಬರುವಂತಹ ಯೋಗ ಸೌಭಾಗ್ಯವನ್ನು ಶನಿ ಪರಮಾತ್ಮ ಕೊಡ್ತಾನೆ. ಇಲ್ಲೂ ಕೂಡ ಮಂಗಳನ ಅನುಗ್ರಹವೇ ಬೇಕು. ಯಾಕೆಂದ್ರೆ ಅವನು ರಾಶಿಯಾಧಿಪತಿ ಆಗಿದ್ದಾನೆ. ಆದ್ದರಿಂದಾಗಿ ನೋಡಿ, ಮಂಗಳವಾರ ಮಾತ್ರ ತಪ್ಪದೇ ದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಶ್ಲೋಕಗಳನ್ನು ಹೇಳ್ಕೊಳ್ಳಿ, ಸಪ್ತಶತಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ದುರ್ಗೆ ಸ್ವತಃ ಹರಸಿ ಭೀತಿ ಮಶೇಷಂತೋ ಸ್ವಸ್ತಿ ಸ್ವತಃ ಮತಿ ವಶುಭಾಂ ದದಾಸಿ ಅಂತ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಓಂ ದುಂ ದುರ್ಗಾಯೈ ನಮಃ ಅನ್ನಂತಹ ಮಂತ್ರವನ್ನು ಪ್ರತಿಯೊಬ್ಬರು ಹೇಳ್ಕೊಳ್ಳಿ. ಯಾರು ಮೇಷರಾಶಿಯಲ್ಲಿದ್ದೀರೋ, ಮೇಷಲಗ್ನದಲ್ಲಿದ್ದೀರೋ ಅವರು ದುಂ ದುರ್ಗಾಯೈ ನಮಃ ಅನ್ನಂತಹ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ರಾಹು 12ರಲ್ಲಿ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕೇರ್ಲೆಸ್ ಮಾಡುವಂತದ್ರಿಂದ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ, ಚಿಕ್ಕದಾಗಿ ಒಂದ್ಸಲ ಹಾಸ್ಪಿಟಲ್ ಹೋಗ್ಬಿಟ್ರೆ ಪರಿಹಾರ ಆಗೋದಿತ್ತು, ನಾನು ಆವಾಗ ಕೇರ್ಲೆಸ್ ಮಾಡಿದೆ, ಇದು ದೊಡ್ಡದಾಗುತ್ತೆ. ಚಿಕ್ಕದಾಗ ಒಂದು ಗಾಯ ಆಯ್ತು, ಅದೊಂದು ಸರಿಯಾದಂತಹ ಆಯಿಂಟ್ಮೆಂಟ್ ತಗೋಬೇಕ ಅಥವಾ ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಮುಂದೆ ದೊಡ್ಡದಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷರಾಶಿ, ಮೇಷಲಗ್ನದವರಿಗೆ ಜುಲೈ 2024ರಲ್ಲಿ ಕುಜನ ಅನುಗ್ರಹ ಇತ್ತು ಅಂತಾದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಲವು ಗ್ರಹಗಳು ಶುಭ ಅಶುಭ ಸ್ಥಾನದಲ್ಲಿರ್ತವೆ. ಆದ್ರೆ ಪ್ರತಿಯೊಬ್ಬರು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ಪ್ರತಿ ತಿಂಗಳು ಎಲ್ಲಾ ಗ್ರಹಗಳು, ಕೆಟ್ಟ ಗ್ರಹಗಳೆಲ್ಲವೂ ಕೂಡ ಅಥವಾ ಗೋಚಾರದಲ್ಲಿ ಅಶುಭ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳೆಲ್ಲವೂ ಕೂಡ ನಿಮಗೆ ತೊಂದರೆ ಮಾಡುತ್ತೆ ಅಂತಲ್ಲ. ನಿಮಗೆ ಗೋಚಾರದಲ್ಲಿ ಅಶುಭವಾಗಿದ್ದರೂ ಕೂಡ ಮಿತ್ರ ಗ್ರಹಗಳ ಜೊತೆಗೆ ಅಥವಾ ಮಿತ್ರ ಗ್ರಹದ ದೃಷ್ಟಿಯಲ್ಲಿ ಅಥವಾ ಮಿತ್ರ ಗ್ರಹದ ಸ್ಥಾನದಲ್ಲಿದ್ದು ಕೂಡ ಆ ಗ್ರಹಗಳಿಗೆ ಶುಭ ಫಲವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದಾಗಿ ನೀವು ಕುಜನ ಆರಾಧನೆಯನ್ನು ಮಾಡಿಕೊಂಡ್ರೆ, ಯಾವುದೇ ರಾಶಿಯಲ್ಲಿ ನಿಮ್ದು ಮೇಷಲಗ್ನವಾಗಿದ್ರೆ ಅಥವಾ ಮೇಷರಾಶಿಯಾಗಿದ್ರೆ ಕುಜನ ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಎಲ್ಲಾ ಕಷ್ಟಗಳ ಪರಿಹಾರ ಆಗುತ್ತೆ, ನಿಮ್ಮ ಜೀವನ ಸೌಖ್ಯದಾಯಕವಾಗಿರುತ್ತೆ. ಏನ್ ಹೇಳ್ಕೋಬೇಕಾಗತ್ತೆ? ಓಂ ದುಂ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರ ಹೇಳ್ಕೊಳ್ಳಿ. ಮಂಗಳವಾರ ದಿನ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಅಥವಾ ಕೆಂಪು ಹೂವನ್ನು ಸಮರ್ಪಣೆ ಮಾಡಿ, ಇಲ್ಲದೆ ಹೋದ್ರೆ ಹೆಣ್ಣು ಮಕ್ಕಳಾಗಿದ್ರೆ ದೇವಸ್ಥಾನದ ಒಳಗೆ ಸಿಗ್ತಕ್ಕಂತಹ ಒಂದು, ನಾವೇನ್ ಹೇಳ್ತೇವೆ, ಮಡ್ಲಕ್ಕಿ ಅಂತ ಹೇಳ್ತೇವೆ, ಬಾಗಿನ ಅಂತ ಹೇಳ್ತೇವೆ, ಅಂದ್ರೆ
ವೀಳ್ಯದೆಲೆ ಇರುತ್ತೆ, ಬಳೆ ಇರುತ್ತೆ, ತಾಂಬೂಲ, ವೀಳ್ಯದೆಲೆ ಅಡಿಕೆ, ಬಳೆ, ಬೆಲ್ಲದಚ್ಚು, ಒಂದು ಪುಸ್ತಕದ ಕಣ ಅಥವಾ ರವಿಕೆ ಕಣ, ಕ್ಲೋಸ್ ಪೀಸ್. ಹೀಗೆ ಈ ವಸ್ತುಗಳನ್ನ ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ನಿಮ್ಮೆಲ್ಲ ಪುಣ್ಯ ದೋಷಗಳು ಪರಿಹಾರವಾಗುತ್ತೆ. ನಿಮ್ಮ ಜುಲೈ ತಿಂಗಳಿನ ಜೀವನ ಅತ್ಯಂತ ಸೌಖ್ಯದಾಯಕವಾಗಿರುತ್ತೆ. ಯಾವುದೇ ಸಂದೇಹ ಇಲ್ಲ. ಇದ್ರ ಮೇಲೂ ನಿಮ್ಗೇನೋ ಕಷ್ಟ ಇದೆ ಅಥವಾ ನಾನು ಹೇಳಿದ ನಿಮ್ಗೆ ಅರ್ಥವೇ ಆಗಲಿಲ್ಲ ಅಂತಂದ್ರೆ ಕೆಳಗಡೆ ನೇರವಾಗಿ ನನ್ನ ನಂಬರ್ ಇರುತ್ತೆ, ನೇರವಾಗಿ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಯಾಕಂದ್ರೆ ಎಲ್ಲ ಕಾಲ್ಗಳನ್ನು ಕೂಡ ಅಟೆಂಡ್ ಮಾಡಿ ಬಿಡ್ತೇವೆ ಅಂತ ಹೇಳೋದಿಲ್ಲ. ನಾವಿರೋ ಅನುಷ್ಠಾನದಲ್ಲಿರ್ತೇವೆ, ಪೂಜೆ ಮಾಡ್ತಾ ಇರ್ತೇವೆ. ವಾಟ್ಸ್ಆಪ್ ಮಾಡಿ ನಿಮಗೆ ಪರಿಹಾರವನ್ನು ಹೇಳುವಂತಹ ಪ್ರಯತ್ನವನ್ನ ಮಾಡೋಣ. ನಿಮ್ಮ ಜೀವನಕ್ಕೆ ಏನು ಸೌಖ್ಯ ಬೇಕೋ ಆ ಸೌಖ್ಯವನ್ನು ನೀಡೋದಕ್ಕೆ ಮಂತ್ರ ಅಧೀನಂತೂ ದೈವದ ಮಂತ್ರದ ಮೂಲಕವಾಗಿ ಇರುವಂತಹ ಸನ್ಮಾರ್ಗವನ್ನು ಗುರುತಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಜುಲೈ ತಿಂಗಳಿನ ಮೇಷರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್, ಸಮಸ್ತ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತ ಸುಖಿನೋ ಭವಂತು.